ಕಾಕಾ ಪಾಟೀಲ್ ನಿಮಗೂ ಫ್ರೀ, ಮಾದೇವಪ್ಪ ನಿಮಗೂ ಫ್ರೀ, ನನಗೂ ಫ್ರೀ, ನಮ್ಮ ಹೆಂಡತಿಗೂ ಫ್ರೀ ಅಂದ್ರಿ. ಏನೋ ನಿಮಗೂ ನಿಮ್ಮ ಹೆಂಡತಿಗ ಫ್ರೀ ಇರ್ಬೋದು, ಕಾಕಾ ಪಾಟೀಲ್ಗೂ ಫ್ರೀ ಇರ್ಬೋದು, ಮಹದೇವಪ್ಪನಿಗೆ ಫ್ರೀ ಯಾಕೆ ಕೊಡ್ಲಿಲ್ಲ? ಈ ರಾಜಕಾರಣದಲ್ಲಿ ಮ್ಯಾಂಡೇಟರಿ ಇಷ್ಟೇ ಓದ್ಬೇಕಂದೇಳಿ ಮಾಡಿಲ್ಲ. 1ನೇ ಕ್ಲಾಸ್ ಓದ್ರಿಗಳು ಮಂತ್ರಿಗಳು ಆಗೋದು. ಮ್ಯಾಂಡೇಟರಿ ಮಾಡಿದ್ರೆ ಅವ್ನು ಓದಿಲ್ಲಪ್ಪ ಅಂತ ಹೇಳ್ತಾ ಇದ್ದೆ ನಾನು. ಬೆಳಗಿಂದ ನಮ್ಮ ಜೊತೆಯಲ್ಲಿ ನಡೆದು ಬರ್ತಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ. ಮಾನ್ಯ ಬಂಧುಗಳೇ, ರಾಜ್ಯದಲ್ಲಿ ಜನಾಕ್ರೋಶ ಇದೆ. ಜನಾಕ್ರೋಶಕ್ಕೆ ಕಾರಣ ಏನು ಅಂದ್ರೆ, ಸರ್ಕಾರ ಬಂದು ಮುಂದಿನ ತಿಂಗಳಿಗೆ 2 ವರ್ಷ ಆಗತ್ತೆ. 2 ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ. ರೈತರಿಗೆ ಎಲ್ಲಿ ತೊಂದರೆ ಆಯ್ತೋ ಅವರ ಸಮಸ್ಯೆಗೆ ಸ್ಪಂದಿಸಲಿಲ್ಲ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಒಂದೇ ಒಂದು ಕಾರ್ಯಕ್ರಮ ಕೊಡಲಿಲ್ಲ. ತಮ್ಮ ಮಧ್ಯದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಮಾತಿಟ್ಟಿದ್ರೆ ಹಿಂದುಳಿದ ವರ್ಗಗಳನ್ನ ಚಾಂಪಿಯನ್ ಯಾರು ಅಂದ್ರೆ ನಾವು ಅಂತ ಹೇಳ್ಕೊಳ್ತಾರೆ. ಆದ್ರೆ ಇವರು ಚಾಂಪಿಯನ್ ಒಂದೇ ಒಂದು ಕಾರ್ಯಕ್ರಮ ಕೊಡಲಿಲ್ಲ. ದಲಿತರ ರಕ್ಷಕರು ಅಂತಾರೆ, ಆದ್ರೆ ದಲಿತರ ರಕ್ಷಕರಾಗಿದ್ದಾರೆ. ನೀವು ನೋಡಿದ್ದೀರಿ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಡೀ ದೇಶದಲ್ಲಿ ವಿಶೇಷ ಯೋಜನೆಯಲ್ಲಿ ಹಣ ಖರ್ಚು ಮಾಡಲಾಗುತ್ತೆ. ಆದರೆ ಕಾಂಗ್ರೆಸ್ ಸರ್ಕಾರ ನಾವೇ ಆಕ್ಟ್ ತಂದಿದ್ದೇವೆ ಅಂತ ಅವರಿಗೆ 24.1% ಹಣ ಮೀಸಲಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಇವರು ಆಕ್ಟ್ ತಂದ್ರು, ಆಕ್ಟಿಂಗ್ ಪ್ರಾರಂಭ ಮಾಡಿದ್ರು. ಏನಂದ್ರೆ SCP TSP ಹಣದಲ್ಲಿ ದಲಿತರಿಗೆ ನಾವು 42,000 ಕೋಟಿ ಇಟ್ಟಿದ್ದೇವೆ ಅಂದ್ರು. ಈ ಸಾರಿ ಬೇರೆ ಬೇರೆ ಇಲಾಖೆಗಳಿಗೆ 50% ಹಣ ಹೋಗುತ್ತೆ. 21 ಕೋಟಿ ಹಣ ಹೋದ್ರೆ 21,000 ಕೋಟಿ ಉಳಿದಿದ್ದು ಮತ್ತೆ 21,000 ಕೋಟಿ. ಅದರಲ್ಲಿ ಎಲ್ಲರಿಗೂ ಕೂಡ ಹೇಳಿದ್ರು, ನೀವು ಕೇಳಿಸ್ಕೊಂಡಿರ್ಬೇಕು, ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ. ಕಾಕಾ ಪಾಟೀಲ್ ನಿಮಗೂ ಫ್ರೀ, ಮಾದೇವಪ್ಪ ನಿಮಗೂ ಫ್ರೀ, ನನಗೂ ಫ್ರೀ, ನಮ್ಮ ಹೆಂಡತಿಗೂ ಫ್ರೀ ಅಂದ್ರಿ. ಏನೋ ನಿಮಗೂ ನಿಮ್ಮ ಹೆಂಡತಿಗ ಫ್ರೀ ಇರ್ಬೋದು, ಕಾಕಾ ಪಾಟೀಲ್ಗೂ ಫ್ರೀ ಇರ್ಬೋದು, ಮಹದೇವಪ್ಪನಿಗೆ ಫ್ರೀ ಯಾಕೆ ಕೊಡ್ಲಿಲ್ಲ? ಇದು ನಮ್ಮ ಪ್ರಶ್ನೆ. ಈಗ ಇನ್ನೊಂದು ಯೋಚನೆ ಮಾಡಿ, ಈ 3 ಬಜೆಟ್ಗಳನ್ನ ಮಂಡಿಸಿ ದಲಿತ ಸಮುದಾಯಗಳಿಗೆ ಸೇರಬೇಕಾಗಿದ್ದ 40,000 ಕೋಟಿ ಹಣವನ್ನ, ದಲಿತರ ಹಣವನ್ನ ನುಂಗಿದ್ದಾರೆ. ಇಲ್ಲಾರು ಮಾತಾಡ್ತಿಲ್ಲ, ಏನ್ ಮಾತಾಡ್ತೀರಿ? 40,000 ಕೋಟಿ ಆ ದಲಿತ ಸಮುದಾಯಗಳಿಗೆ ಇಟ್ಟಿದ್ದ ಹಣವನ್ನ ಸಿದ್ದರಾಮಯ್ಯ, ಮಾನ್ಯ DK ಶಿವಕುಮಾರ್ ನುಂಗಿ ನೀರು ಕುಡಿದಿದ್ದಾರೆ. ಇದನ್ನ ಕೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಈ ರಾಜ್ಯದಿಂದ AICC ಅಧ್ಯಕ್ಷರಾಗಿದ್ದಾರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಡ ಖರ್ಗೆ, ಇನ್ನೊಂದು ಛೋಟಾ ಖರ್ಗೆನೂ ಇದೆ. ಆ ಛೋಟಾ ಖರ್ಗೆ ಮಾತಿತ್ತಿದ್ರೆ ಸಾಕು, ದಲಿತರ ಹಣ ದಲಿತರು ಕೊಟ್ಟಿದ್ದೀವಿ ಅಂತೀವಿ. ಅಂದ್ರೆ ನಮ್ಮ ಹಣ ನಮಗೆ ಕೊಟ್ರೆ ಅದು ದಲಿತರ ಹಣನ ದಲಿತರಿಗೆ ಕೊಟ್ಟವ? ಯಾಕೆ ನೀವು ಗ್ಯಾರಂಟಿ ಹಣ ಕೊಡ್ಲಿಕ್ಕೆ ಯಾಕಾಗಿಲ್ಲ? ಕೊಡದೇ ಇದ್ದಾಗ ಕೇಳೋ ಧೈರ್ಯ ನಿಮಗಿಲ್ವಾ? ನಿಮಗೆ ತಾಕತ್ತಿಲ್ಲ. ಸುಮ್ಮನೆ ದಲಿತರನ್ನ ವಂಚನೆ ಮಾಡಿ, ಮೋಸ ಮಾಡಿ, ಇವತ್ತಿನ ದಿವಸ ನಿಮ್ಮ ಕುಟುಂಬಗಳನ್ನು ತುಂಬಿಕೊಳ್ತಕ್ಕಂಥದ್ದು, ನಿಮ್ಮ ಕಣಜ ತುಂಬಿಕೊಳ್ಳೋ ಕೆಲಸ ಮಾಡ್ತಿದ್ದೀರಿ ಹೊರತು ದಲಿತರು ಸರ್ವನಾಶ ಆಗ್ತಿದ್ದಾರೆ.
ತಿಂಗಳ ಮುಂಚೆ ನಾನು ಬಂದು ಭಾಷಣ ಮಾಡಿದ್ದೆ ಇಲ್ಲಿ. ಆವತ್ತಿಂದ ಒಂದು ಸತ್ಯ ಹೇಳಿದ್ದೆ ನಿಮಗೆ. ಏನು ಆ ಸತ್ಯ? ರಿಪಬ್ಲಿಕ್ ಆಫ್ ಗುಲ್ಬರ್ಗಾ. ನಿಮಗೆ ಜ್ಞಾಪಕ ಇರಬೇಕು, ರಿಪಬ್ಲಿಕ್ ಆಫ್ ಗುಲ್ಬರ್ಗಾ ಅಂತ ಅವತ್ತು ನಾನು ಘೋಷಣೆ ಮಾಡಿದ್ದೆ. ಇವತ್ತು ರಿಪಬ್ಲಿಕ್ ಆಗಿಲ್ವಾ? ರಾಜ್ಯದಲ್ಲಿ ಎಲ್ಲೂ ಕೂಡ ಜೀರೋ ಟ್ರಾಫಿಕ್ ಇಲ್ಲ. ಗುಲ್ಬರ್ಗಾದಲ್ಲಿ ಜೀರೋ ಟ್ರಾಫಿಕ್ ಇದೆ. ಇದು ರಿಪಬ್ಲಿಕ್ ಅಲ್ವಾ? ಅಲ್ಲಿ ರಾಜ್ಯದಲ್ಲಿ ಬೇರೆ ಕಾನೂನು, ಇಲ್ಲಿಯೇ ಬೇರೆ ಕಾನೂನು. ಗೃಹ ಮಂತ್ರಿಗಳು ಗುಲ್ಬರ್ಗಕ್ಕೆ ಬರೋಂಗೆ ಇಲ್ಲ, ಇಲ್ಲೇನು ನಡೆದ್ರು ಕೇಳೋಂಗೆ ಇಲ್ಲ. ಇದು ರಿಪಬ್ಲಿಕ್ ಅಲ್ವಾ? ಈಗ ತಾನೇ ಅಧ್ಯಕ್ಷರು ನಾವು ಹೋಗಿದ್ವಿ, ಲೂಟಿ ನಡೀತಾ ಇದೆ, ಮರಳು ಲೂಟಿ. ಅಲ್ಲಿ ಹೋಗಿ ನೋಡಿದ್ರೆ KRIDL ಅವರಿಗೆ ಕೊಟ್ಟಿರ್ತಕ್ಕಂಥ ಆ ಇಸುಕಿನ ಕಾಂಟ್ರಾಕ್ಟ್ ಅವರು ಅವರ ಬಿಲ್ಡಿಂಗ್ಗೆ ಅದಕ್ಕೆ ಮಾತ್ರ ಕೊಡಬಹುದೇ ಹೊರತು ಹೊರಗಡೆ ಕೊಡಕ್ ಬರೋದಿಲ್ಲ ಅವರಿಗೆ. ಆದ್ರೆ ಒಂದು ದಿನಕ್ಕೆ 700ರಿಂದ 800 ಲೋಡ್ಗಳು ಟ್ರಕ್ಗಳು ಅಲ್ಲಿಂದ ಹೋಗ್ತವೆ. ಅದಕ್ಕೆ ಕೊಡೋದು 500 ರೂಪಾಯಿ ಅಷ್ಟೇ, 5,000 ರೂಪಾಯಿ. ಆದ್ರೆ ಮಾರಾಟ ಮಾಡೋದು 50ರಿಂದ 60,000 70,000. ಎಲ್ಲಿ ಹೋಗುತ್ತೆ ಇದು? ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ಒಂದು ದಿನಕ್ಕೆ 3ರಿಂದ 4 ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ. ಯಾರ ಜೋಬಿಗೆ ಹೋಗ್ತಾ ಇದೆ ಇದು? ಡೆಲ್ಲಿ AICCಗೆ ಹೋಗ್ತಾ ಇದೆಯಾ? ಇಲ್ಲ ಸಿದ್ದರಾಮಯ್ಯನವ್ರಿಗೆ ಹೋಗ್ತಾ ಇದೆಯಾ? ಇಲ್ಲ ನಿಮ್ಮ ಜಿಲ್ಲಾ ಮಂತ್ರಿಗಳ ಜೋಬಿಗೆ ಹೋಗ್ತಾ ಇದೆಯಾ? ಪ್ರಶ್ನೆ ಮಾಡಬೇಕಲ್ಲ. ಅದಕ್ಕೆ ನಾನು ಹೇಳಿದ್ದು ಇದು ರಿಪಬ್ಲಿಕ್ ಆಫ್ ಗುಲ್ಬರ್ಗಾ. ನಾಚಿಕೆ ಆಗ್ಬೇಕು. ಇವತ್ತು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಕಾರ್ಯಕ್ರಮಗಳು ಬರ್ತವೆ. ಹಣ ಎಲ್ಲಿ ಹೋಗುತ್ತೆ? KKRDBದು ದೊಡ್ಡ ಭ್ರಷ್ಟಾಚಾರ ಹಗರಣಗಳಿದೆ. ಇದನ್ನು ನಾವು ಕೇಳಬಾರ್ದ? ಬೆಲೆ ಏರಿಕೆ ಬೆಳಗ್ಗೆ ಹಾಲು ಕುಡಿಯುವಾಗ ಶುರುವಾದ್ರೆ ಆಕ್ರೋಶ ಜನರಿಗೆ. ಆ ಆಕ್ರೋಶ ರಾತ್ರಿ ಕಡಿಮೆ ಆಗೋದು ಯಾವಾಗಪ್ಪ ಅಂದ್ರೆ ಆಲ್ಕೋಹಾಲ್ ಕುಡಿಯುವಾಗ. ಬೆಳಗ್ಗೆ ಹಾಲು ಕುಡಿಯುವಾಗ ಆಕ್ರೋಶ ಪ್ರಾರಂಭ ಆಗಿದೆ ಅಂದ್ರೆ ಅದರ ಮಧ್ಯದಲ್ಲಿ ನಡೆಯೋದೆಲ್ಲವೂ ಕೂಡ ಆಕ್ರೋಶದ ಇದೆ. 3 ಸಾರಿ ಹಾಲಿನ ಬೆಲೆ ಹೆಚ್ಚಿಸಿದ್ದಾರೆ. ಈಗಾಗಲೇ 3 ಸಾರಿ ಹಾಲಿನದ್ದು ಹೆಚ್ಚಿಸಿದ್ದಾರೆ. ದವಸ ಧಾನ್ಯಗಳು ಹೆಚ್ಚಿವೆ. ರೈತರ ಸಮಸ್ಯೆ ಯಾರು ಕೇಳ್ತಾ ಇಲ್ಲ. ಇಂಥ ಪರಿಸ್ಥಿತಿ ಇಲ್ಲಿ ಇದೆ. ಆದ್ರೆ ಒಂದು ಯೋಚನೆ ಮಾಡಿ ಬಂಧುಗಳೇ, ಇವತ್ತು ಮೊಘಲರ ಸಾಮ್ರಾಜ್ಯ ಮೊದಲು ಏನ್ ನಡೀತಿತ್ತೋ ಇನ್ನೂ ಇಲ್ಲಿ ಜೀವಂತ ಇದೆ. ಯಾಕೆಂದ್ರೆ ಕೇವಲ ಒಂದು ಮನೆತನದ ಅಧಿಕಾರ. ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ಸ್ಥಾನಗಳು 2-3 ಕಡೆ ಬಿಟ್ಟರೆ ನಾವು ಎಲ್ಲಾ ಸ್ಥಾನಗಳು ಗೆದ್ದಿರೋದು ಕಾಂಗ್ರೆಸ್. ಕಾರಣ ಏನೇ ಇರಲಿ ಬೇರೆ ವಿಷಯ. ಆದ್ರೆ ನಾನು ನಿಮ್ಮ ಗಮನಕ್ಕೆ ತರೋದು, ಮೀಸಲು ಕ್ಷೇತ್ರಗಳು 8 ಇವೆ. ಆದ್ರೆ ಕಾಂಗ್ರೆಸ್ ಗೆದ್ದಿದ್ದೆಷ್ಟು? ಕೇವಲ 2. ಎಲ್ಲಾ ಗೆದ್ದವರಿಗೆ ಮೀಸಲುಗಳ ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ನಿಮ್ಗೆ ಏನ್ ಕಷ್ಟ ಆಗಿತ್ತು? ಕಷ್ಟ ಇದೆ. ಯಾಕೆ ಗೊತ್ತಾ? ಇನ್ನೊಬ್ಬ ದಲಿತ ಬೆಳೀಬಾರದು ಅಂತಕ್ಕಂಥದ್ದು ನಿಮ್ಮ ಉದ್ದೇಶ. ಯಾಕೆಂದ್ರೆ 8 ಕ್ಷೇತ್ರಗಳಲ್ಲಿ ಬೇರೆ ಬೇರೆಯವರು ಗೆದ್ದು ಬಿಟ್ರೆ ನಮ್ಮ ಮನೆಯವರು ಯಾರು ಮಂತ್ರಿ ಆಗಕ್ಕಾಗಲ್ವಲ್ಲ. ಯಾರು ಗೆಲ್ಲಬಾರ್ದು, ನಮ್ಮ ಮನೆಯವರೇ ಗೆಲ್ಲಬೇಕು, ಅವರಿಗೆ ಅಧಿಕಾರ ಬರಬೇಕು, ಮಂತ್ರಿಯೂ ನಾನೇ ಆಗ್ಬೇಕು, ರಾಜ್ಯಸಭಾ ನಾನೇ ಆಗ್ಬೇಕು, ಮತ್ತೆ MP-ನೂ ನಾನೇ ಆಗ್ಬೇಕು. ಕಾಂಗ್ರೆಸ್ ಯಾವಾಗಲೂ ಕಾಂಗ್ರೆಸ್ನಲ್ಲಿ ಕುಳಿತಿರೋರು ಈಗಲೂ ಗಲಾಟೆ ಮಾಡ್ತಾರೆ. ಏನ್ ಗೊತ್ತಾ? ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ದೇಶದಲ್ಲಿ. ಯಾರು ಮಾತಾಡೋದು? ಕಾಂಗ್ರೆಸ್ ಅಧಿಕಾರ 65-70 ವರ್ಷ ಈ ದೇಶವನ್ನು ಆಳುತ್ತಲ್ಲ,
ಅದರಲ್ಲಿರೋರೇ ಮಾತಾಡ್ತಾರೆ ಏನಂದ್ರೆ ದಲಿತರಿಗೆ ಬಹಳ ಅನ್ಯಾಯ ಆಗಿದೆ, ದಲಿತರು ಅಸ್ಪೃಶ್ಯತೆಯಿಂದ ನರಳುತ್ತಾ ಇದ್ದಾರೆ, ಅವರ ಬಡತನ ನಿರ್ಮೂಲನೆ ಆಗಿಲ್ಲ. ಅಣ್ಣ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮೂಕ ದಲಿತ ನಾಯಕ ಒಂದು ಮಾತು ಹೇಳಿ ನನಗೆ, ಯಾರಿಂದಾಗಿ ಇದಾಗಿದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತು ಹೇಳ್ತಿದ್ರು ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಅಂತ. ಆದ್ರೆ ಇವತ್ತು ಆಗಿಲ್ಲ. ಇನ್ನೂ ನೀವು ಹೇಳ್ತಾ ಇದ್ದೀರಿ. 65 ವರ್ಷ ಏನ್ ಕಡ್ಲೆಪುರಿ ತಿಂತಿದ್ರ ನೀವು? ಅಧಿಕಾರ ಮಾಡಿದ್ರಲ್ಲ ನೀವು, ಕಡ್ಲೆಪುರಿ ತಿಂತಿದ್ರ? ಅವರ ಬಡತನ ನಿವಾರಣೆ ಆಗಿಲ್ಲ ಅಂತಂದ್ರಲ್ಲ, ಆವತ್ತು ಹೇಳ್ತಿದ್ರಿ ನೀವು ಗರೀಬಿ ಹಟಾವೋ, ಗರೀಬಿ ಹಟಾವೋ. ಹಟಾವೋ ಆಯ್ತಾ? ಗರೀಬರ ಹಟಾವೋ ಆಗ್ತಾ ಇದೆ. ಆದ್ರೆ ನೀವ್ ಯಾರು ಗರೀಬರಿದ್ರೋ ಅಧಿಕಾರಕ್ಕೆ ಬಂದವರು, ನಿಮ್ಮ ಗರೀಬಿ ಮಾತ್ರ ಹಟಾವೋ ಆಗಿದೆ. ಇಂಥ ಪರಿಸ್ಥಿತಿ ಇಲ್ಲಿದೆ ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷ ಆಯ್ತು ಅಂತ ಹೇಳಿ ಶಶಿಕಲಕ್ಕ ಜೊಳ್ಳೆಯವರು ಮೊನ್ನೆ ಭೀಮ ಹೆಜ್ಜೆಯ 100 ವರ್ಷದ ಸಂಭ್ರಮ ಮಾಡಿದ್ರು. ನಾವೆಲ್ಲ ಹೋಗಿದ್ವಿ. ಅಲ್ಲಿ ನನಗೆ ಗೊತ್ತಾಯ್ತು, ನನಗೂ ಇತಿಹಾಸ ಗೊತ್ತಿರಲಿಲ್ಲ. ತಮ್ಮ ಗಮನಕ್ಕೆ ಒಂದು ಮಾತನ್ನ ತರಲಿಕ್ಕೆ ಬಯಸ್ತೇನೆ. 24ರ ಡಿಸೆಂಬರ್ 22, 23, 24ರ 1924, 2024 ಅಲ್ಲ, ಅಂದ್ರೆ 100 ವರ್ಷ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತವಾಗಿದ್ರು. ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆಯನ್ನು ತಂದು ಮಹಾತ್ಮ ಗಾಂಧಿಯವರ ಜೊತೆಯಲ್ಲಿ ನಾನು ಮಾತಾಡಬೇಕು, ಅವರ ಅಸ್ಪೃಶ್ಯತೆ ಅಳಿಯಬೇಕು, ಅವರ ಬಡತನ ಹೋಗಲಾಡಿಸಬೇಕು, ಅದಕ್ಕೆ ರೆಸೊಲ್ಯೂಷನ್ ಮಾಡಿಸಬೇಕು ಅಂತ ಬಂದ್ರೆ ಕಾಂಗ್ರೆಸ್ನವರು ಅವರನ್ನು ಭೇಟಿ ಮಾಡಲಿಕ್ಕೆ ಬಿಡಲಿಲ್ಲ, ವಾಪಸ್ ಕಳಿಸಿದ್ರು ಅಂತ ಹೇಳಿ ಮೊನ್ನೆ ವರದಿನ ನೋಡಿದೆ ನಾನು. ಅದು ಎಲ್ಲಿದೆ ಅಂತಂದ್ರೆ ಆ ಪೊಲೀಸ್ ಸ್ಟೇಷನ್ ನಲ್ಲಿ ಇಂಟೆಲಿಜೆನ್ಸ್ನವರು ಬರೆದಿಟ್ಟಿರ್ತಕ್ಕಂಥ ವರದಿ ಇದೆ. ಕಾಂಗ್ರೆಸ್ನವರೇ, ನಿಮಗೆ ಗೊತ್ತಿಲ್ವಾ ಇದು? ಎಐಸಿಸಿ ಅಧ್ಯಕ್ಷರಾಗಿದ್ದೀರಿ ಮಾನ್ಯ ಖರ್ಗೆಜಿ ಅವರೇ, ಇದಕ್ಕೆ ಉತ್ತರ ಕೊಡಿ. ರಮೇಶ್ ಕುಮಾರ್ ಒಂದು ಮಾತನ್ನು ಹೇಳ್ತಾರೆ, ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ಷಮಿಸಲಾರದಂತ ದ್ರೋಹ ಮಾಡಿದೆ ಅಂತ ಹೇಳಿದ್ದಾರೆ. ಅದೇ ನೀವು ಫಲಾನುಭವಿಗಳಾಗಿರ್ತಕ್ಕಂಥ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿ ತಾವು ಹೇಳಿ ಒಂದು ಮಾತು. ಯಾವತ್ತಾದ್ರೂ ಈ ಮಾತನ್ನ ನೀವು ಒಂದು ಸಾರಿ ಹೇಳಿದ್ದೀರಾ? ಹೇಳಿಲ್ಲ. ನನ್ನಲ್ಲಿ ಅನೇಕ ದಲಿತ ಬಂಧುಗಳು ಬರ್ತಾರೆ, ಸರ್ ನಾವು ಬಹಳ ಸಂಖ್ಯೆಯಲ್ಲಿದ್ದೀವಿ ಇಲ್ಲಿ, ಆದ್ರೆ ನಮ್ಮ ನಾಯಕತ್ವ ಇಲ್ಲ. ನಾನು ಒಪ್ತೇನೆ, ನಾಯಕತ್ವ ಎಲ್ಲಿ ಬರ್ತದ್ರಿ? ಒಂದೇ ಕುಟುಂಬಕ್ಕೆ ಎಲ್ಲದನ್ನು ತಂದು ತುಂಬಿಕೊಂಡ್ರೆ ಬೇರೆಯವರಿಗೆ ನಾಯಕತ್ವ ಸಿಗ್ತದ? ಇಲ್ಲಿದ್ದಾರೆ ಅನೇಕ ನನ್ನ ಬಂಧುಗಳಿದ್ದಾರೆ, ನನಗೆ ಬಂದು ಹೇಳ್ತಾರೆ. ಆದ್ರೆ ನಾನು ಹೇಳ್ತಕ್ಕಂಥದ್ದು ಒಂದೇ, ನಾಯಕತ್ವವನ್ನ ದಲಿತ ಬಂಧುಗಳಿಗೆ ಕೊಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ಸಿದ್ಧವಾಗಿದೆ. ಮೋದಿಜಿಯವರು ಅಂಬೇಡ್ಕರ್ ಅವರನ್ನು ಗೌರವಿಸತಕ್ಕಂಥ, ಅವರ ಪಂಚಕ್ಷೇತ್ರಗಳನ್ನ ಇವತ್ತು ಸ್ಮಾರಕಗಳನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರು, ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟರು. ದಲಿತ ಬಂಧುಗಳು ನಮ್ಮ ಪಕ್ಷಕ್ಕೆ ಬರಲಿ ಅಂತ. ಆದ್ರೆ ಭೂತ ಬಿಟ್ಟು ಬಿಟ್ಟಿದಾರಲ್ಲ, ಅವರು ಹುಳ ಬಿಟ್ಟುಬಿಟ್ಟಿದ್ದಾರೆ ಅವರ ಇದರಲ್ಲಿ. ಕಾಂಗ್ರೆಸ್ ಅಂತಂದ್ರೆ ಹುಳ ಬಿಡೋ ಕೆಲಸನೇ ಮಾಡೋದವರು. ಬಿಜೆಪಿ ಅಂದ್ರೆ ದಲಿತ ವಿರೋಧಿ, ಬಿಜೆಪಿ ಅಂತಂದ್ರೆ ಅಂಬೇಡ್ಕರ್ ವಿರೋಧಿ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನೇ ತೆಗೆದು ಬಿಡ್ತಾರೆ. ಈ ಸುಳ್ಳುಗಳನ್ನ ಕೇಳಿ ನಮ್ಮ ದಲಿತ ಬಂಧುಗಳು ಈಗಲೂ ಕೂಡ ದೂರ ನಿಂತು ನೋಡ್ತಿದ್ದಾರೆ. ಈಗಲೂ ಇಲ್ಲಿ ಬಂದಿಲ್ಲ ಅನ್ಕೊಂಡ್ರ ನೋಡಿ, ಎಲ್ಲ ಹಿಂದೆ ನಿಂತು ನೋಡ್ತಿದ್ದಾರೆ ದಲಿತ ಬಂಧುಗಳು. ಯಾಕೆಂದ್ರೆ ಇನ್ನೂ ಅವ್ರು ಕನ್ವಿನ್ಸ್ ಆಗಿಲ್ಲ, ಅವ್ರು ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ. ಅವ್ರನ್ನ ಕನ್ವಿನ್ಸ್ ಮಾಡೋದೇ ನಮ್ಮ ಕೆಲಸ. ಈ ದೇಶದಲ್ಲಿ ದಲಿತರನ್ನ ಭಾರತೀಯ ಜನತಾ ಪಕ್ಷ ಗೌರವಿಸುತ್ತೆ. ಈ ಭಾಗದಲ್ಲಿ ಅನೇಕರಿಗೆ ನಾನು ಹೇಳ್ತಿರ್ತೀನಿ, ವಿಜಯಣ್ಣಾಗ ಬಹಳ ಸಾರಿ ಹೇಳಿದ್ದೀನಿ, ಈ ಭಾಗದಲ್ಲಿ ದಲಿತರು ಬೇರೆ ಯಾವುದೋ ಕಾರಣಕ್ಕೆ ಭಯಪಟ್ಟು, ಅದರಲ್ಲೂ ರೈಟ್ನವರು ಇನ್ನೂ ದೂರನೇ ನಿಂತಿದ್ದಾರೆ. ಅದಕ್ಕೆ ಅವರಲ್ಲಿ ನಾನು ಮನವಿ ಮಾಡಿದ್ದೇನೆ, ಮುಂದಿನ ಸಾರಿ ರಿಸರ್ವ್ನಲ್ಲಿ ಟಿಕೆಟ್ ಕೊಡುವಾಗ ನಾವು ಲೆಫ್ಟ್ನವ್ರಿಗೂ ಕೊಡಬೇಕು, ರೈಟ್ನವ್ರಿಗೂ ಕೊಡಬೇಕು, ಲಂಬಾಣಿಗೂ ಕೊಡಬೇಕು, ಬೋವಿಗೂ ಕೊಡಬೇಕು, ಎಲ್ಲರಿಗೂ ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಕಾಂಗ್ರೆಸ್ನವರ ಅಪ್ಪನ ಮನೆಯದಲ್ಲ, ಕೋಳಿ ಸಮಾಜಕ್ಕೂ ಕೊಡಬೇಕು. ಅವ್ರು ಹಿಂದುಳಿದವರಲ್ಲಿ ಬರ್ತಾರೆ, ಅವ್ರಿಗೂ ಕೊಡಬೇಕು. ಯಾವುದು ಸೋಷಿಯಲ್ ಜಸ್ಟಿಸ್ ಅನ್ನೋದು ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಚಿಂತನೆ, ಕಾಂಗ್ರೆಸ್ದಲ್ಲ ಅದು.
ಆದ್ರೆ ಅದರ ಹೆಸರಿನಲ್ಲಿ ನಮ್ಮನ್ನ ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಅವರು ಮಾಡ್ತಿದ್ದಾರೆ. ನೋಡಿ ಯಾವ ರೀತಿ ಕನ್ಫ್ಯೂಷನ್ ಮಾಡ್ತಾರೆ ಅಂತ. ಮೋದಿ ಅವರು ಒಂದು ಕಾನೂನು ತಂದ್ರು, ಶರಿಯಾ ಕಾನೂನಿತ್ತು. ಆದ್ರೆ ಆ ಜನಾಂಗಗಳಿಗೆ ಅನುಕೂಲ ಆಗ್ತಿರ್ಲಿಲ್ಲ. ಹೆಣ್ಣು ಮಕ್ಕಳಿಗಿರ್ತಕ್ಕಂಥ ತೊಂದರೆಯನ್ನ ಗಮನಿಸಿದ್ರು, ತ್ರಿಬಲ್ ತಲಾಕ್ ಕಿತ್ತು ಬಿಸಾಕಿದ್ರು. ಈಗೇನಾಯ್ತು? ಆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಕ್ತು. ಗಂಡಸರು ಯಾವ ಮಟ್ಟಕ್ಕಿದ್ರಂದ್ರೆ ಅವ್ರ ಮಕ್ಕಳನ್ನ ಎರಡೆರಡು ಮಕ್ಕಳನ್ನ ಒಂದೊಂದು ಕಂಕಳಕ್ಕೆ ಕೊಟ್ಟು ತಲಾಕ್ 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 ಚಲೋ ಜಾವ್. ಈಗಿಲ್ಲ, ಚಲೋ ಜಾವು ಇಲ್ಲ, ತಲಾಕು ಇಲ್ಲ. ಅವರಿಗೆ ರಕ್ಷಣೆ ಕೊಟ್ಟಿದ್ಯಾರು? ಮೋದಿಜಿ ಅವರು, ಬಿಜೆಪಿ. ಈಗ ನೋಡಿ, ಇಲ್ಲಿ 4% ರಿಸರ್ವೇಶನ್ ಕೊಡ್ಲಿಕ್ಕೆ ಬರೋದೇ ಇಲ್ಲ ಸಂವಿಧಾನದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ ಬರೆದಿಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ ಮಾಡ್ತಾ ಇರೋದೇನೋ, ಅವ್ರಿಗೂ ಗೊತ್ತು 4% ರಿಸರ್ವೇಶನ್ ಕೊಡಕ್ಕಾಗಲ್ಲ. ಆದ್ರೆ ಪರಿಸ್ಥಿತಿ ಏನಂದ್ರೆ, ನಾವು ಮಾಡಿದ್ದೀವಿ, ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ, ಮಾಡಿದ್ವಿ ಅನ್ಸ್ಕೊಳ್ಳೋಣ. ಯಾಕೆಂದ್ರೆ ಅವ್ರ ವೋಟ್ ಬ್ಯಾಂಕ್ ಆಗಿ ನಮ್ಮ ಹತ್ರ ಉಳಿಸ್ಕೊಳ್ಳೋಣ. ಇಷ್ಟೇ ಅವ್ರಿಗಿರೋ ಪ್ರಶ್ನೆ. ವಸ್ತು ವಿಚಾರ ಕೇಳಿ, 16, 14, 15 ಲಕ್ಷ ಇಡೀ ದೇಶದಲ್ಲಿ ಎಕರೆಗಳು ಈ ವಕ್ತು ಜಾಗಗಳಿವೆ. ಆದ್ರೆ ಆ ವಕ್ತು ಜಾಗಗಳಲ್ಲಿ ಯಾರು ಮಜಾ ಮಾಡ್ತಿದ್ದಾರೆ ಅಂದ್ರೆ, ಯಾರು ಶ್ರೀಮಂತ ವರ್ಗ ಇದೆಯೋ ಮುಸ್ಲಿಮರಲ್ಲಿ, ಇಟ್ಕೋತೀನಿ, ಯಾರಿಗೆ ಶ್ರೀಮಂತಿಕೆ ಇದೆಯೋ ಅವರು ಮೌಲ್ವಿಗಳು, ಇವರು ಬರೋದನ್ನೆಲ್ಲ ಒಡ್ಕೊಂಡು ತಿಂತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಮಾನೆಪ್ಪಾಡಿ ರಿಪೋರ್ಟ್ ಅಲ್ಲಿ ಇಲ್ಲಿಯೂ ಬಹಳ ದೊಡ್ಡ ದೊಡ್ಡ ನಾಯಕರು, ಮುಸ್ಲಿಂ ನಾಯಕರು, ಮುಸ್ಲಿಮೇತರ ನಾಯಕರದ್ದು ಕೂಡ ಹೆಸರು ಬಂದಿದೆ, ಲೂಟಿ ಮಾಡಿದ್ದಾರೆ ಅಂತ. ಈಗಾಗಲೇ ಅದು ಈಚೆಗೆ ಬಂದ್ರೆ ಗೊತ್ತಾಗತ್ತೆ. ಈ ರೀತಿ ಲೂಟಿ ಮಾಡ್ತಕ್ಕಂಥದ್ದನ್ನ ತಪ್ಪಿಸಬೇಕು. ಆ ಬಡ ಜನರಿಗೆ, ಮುಸಲ್ಮಾನರಲ್ಲೂ ಬಡ ಜನರಿಗೆ ಅವಕಾಶಗಳು ಸಿಗಬೇಕು ಅಂತೇಳಿ ಮಾಡಬೇಕು. ಮುಂದೆ ಆಗತ್ತೆ. ಅದನ್ನು ಕೂಡ ತೆಗೆದು ನಾವ್ಯಾರು 1 ಇಂಚು ಭೂಮಿಯನ್ನು ಅವರನ್ನ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಅದರಲ್ಲೇ ಇರ್ತಕ್ಕಂಥ ಬಡವರಿಗೆ ಮೋದಿಜಿಯವರು ಹಂಚಿ ಬಿಡ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪಾಪ ಆ ಜನಾಂಗಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ಯಾವತ್ತೂ ಕೂಡ ದಲಿತ ವಿರೋಧಿಯೋ ಅಲ್ಲ, ಮುಸಲ್ಮಾನರ ವಿರೋಧಿಯೋ ಅಲ್ಲ. ಆದ್ರೆ ಇವತ್ತು ಮೋದಿಯವರು ಮಾಡ್ತಿರ್ತಕ್ಕಂಥದ್ದೇನೆಂದ್ರೆ, ಆಡಳಿತಾತ್ಮಕವಾಗಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ದೋಷಗಳನ್ನ ಸರಿಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ವಿಚಾರದಲ್ಲಿ ಮುಸ್ಲಿಮರಿಗಾಗ್ಲಿ ದಲಿತರಿಗಾಗ್ಲಿ ಅನ್ಯಾಯ ಮಾಡೋ ಕೆಲಸವನ್ನ ಯಾವತ್ತೂ ಕೂಡ ಮಾಡೋದಿಲ್ಲ. ಆ ಕಾರಣದಿಂದ ನಾನು ಇವತ್ತು ತಮ್ಮ ಮುಂದೆ, ಸಮಯ ಇಲ್ಲದೆ ಇರೋ ಕಾರಣ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಜಾತಿಗನುಸಾರವಾಗಿ ಮೀಸಲಾತಿಯನ್ನು ತರಬೇಕು ಅಂತ ಹೊರಟು ಬಿಟ್ಟಿದ್ದಾರೆ ಸರ್ಕಾರ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಸವಲತ್ತುಗಳನ್ನು ಕೊಡಬೇಕು, ಹಿಂದುಳಿದವರ ರಕ್ಷಣೆ ಆಗಬೇಕು, ಅವರ ಉದ್ಧಾರವೂ ಆಗಬೇಕು. ದಲಿತರ ರಕ್ಷಣೆ ಆಗಬೇಕು, ಉದ್ಧಾರ ಆಗಬೇಕು. ಮುಸ್ಲಿಮರ ರಕ್ಷಣೆ ಆಗಬೇಕು, ಉದ್ಧಾರ ಆಗಬೇಕು. ಸರಿ, ಆದ್ರೆ ಒಡಕುಂಟು ಮಾಡಿ ಕದಿಡಿದ ನೀರಿನಲ್ಲಿ ಮೀನಿಡಿಯುವ ಕೆಲಸ ಮಾಡ್ತಿರಲ್ಲ, ಇದನ್ನ ಮಾಡಬೇಡಿ. ನ್ಯಾಯ ಕೊಡ್ಬೇಕಂತಂದ್ರೆ ಬೇರೆ ಬೇಕಾದಷ್ಟು ರೀತಿಯಲ್ಲಿ ಕೊಡಬಹುದು. ಇವತ್ತೇನು ಮಾಡ್ತಾ ಇದ್ದೀರಿ ನೀವು? ಅಲ್ಪಸಂಖ್ಯಾತರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕು, ಬಡತನ ನಿವಾರಣೆಗೆ ಸವಲತ್ತುಗಳನ್ನು ಕೊಡಬೇಕು, ಅದನ್ನೆಲ್ಲ ಮಾಡಬೇಕು. ಅದನ್ನು ನೀವು ಮಾಡಿ, ನಾವು ಯಾರು ಬೇಡ ಅನ್ನಲ್ಲ. ನೀವೇನು ಮಾಡ್ತಾ ಇರೋದು? ಅಲ್ಪಸಂಖ್ಯಾತರು ಅನ್ನೋರ್ನ ಮೊದಲೇನು ಮಾಡಿದ್ರಿ? ಲಿಂಗಾಯತರು ನಂಬರ್ 1 ರಾಜ್ಯದಲ್ಲಿ ಅಂತ ಪಟ್ಟಿ ಬಂತು. ಆ ಪಟ್ಟಿ ಏನು ಮಾಡಿದ್ರು ಗೊತ್ತಿಲ್ಲ, ಎಲ್ಲ ತುಂಡು ತುಂಡಾಯ್ತು. ದಲಿತರೇ ನಂಬರ್ 1 ಅಂತ ಬಂತು ಮೊದಲು, ಎರಡನೇದು. ಈಗ ದಲಿತರು ನಾಪತ್ತೆ. ಈಗ ಬಂದಿರೋದು ಮುಸ್ಲಿಮರೇ ನಂಬರ್ 1 ಆಯ್ತಪ್ಪ. ನೀವು ಅಲ್ಪಸಂಖ್ಯಾತರು ಇದ್ದವರು ಈಗ ಬಹುಸಂಖ್ಯಾತರು ಆಗೋದ್ರಿ. ನಿಮಗೆ ರಕ್ಷಣೆ ಎಲ್ಲಿಂದ ಬರ್ತದೆ ಇನ್ನ? ನಿಮಗೆ ಸವಲತ್ತುಗಳು ಎಲ್ಲಿಂದ ಬರ್ತದೆ ಇನ್ನ? ನೋಡಿ, ನಿಮಗೆ ಒಳ್ಳೇದು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಿ. ನಿಮಗೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಅರ್ಥಕೊಳ್ಬೇಕು. ಈ ಕಾರಣದಿಂದ
ಭಾರತೀಯ ಜನತಾ ಪಕ್ಷ ಬದ್ಧತೆಯಿಂದ ಇವತ್ತು ಎಲ್ಲರನ್ನೂ ಸರಿದೂಗಿಸಿಕೊಂಡು ದೇಶ ಕಟ್ಟುವ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದೆ. ನಮಗೆ ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ ನಮಗೆ ಪ್ರಶ್ನೆ ಇಲ್ಲ. ನಮಗೆ ಈ ದೇಶ ಮುಖ್ಯ. ಈ ದೇಶ ಸುಭದ್ರವಾಗಿದ್ರೆ ನಾವೆಲ್ಲರೂ ಸುಭದ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಮೊದಲೇ ಹೇಳಿದ್ದಾರೆ, ಈ ದೇಶ ಒಡೆಯಬಾರ್ದಾಗಿತ್ತು. ಯಾಕೆ ಹೊಡೆದ್ರು? ಯಾರು ಹೊಡೆದ್ರು? ಒಂದು ಸಮಯ ಆವತ್ತು ದೇಶ ಒಡೆಯದೇ ಇದ್ದಿದ್ರೆ ಕಾಂಗ್ರೆಸ್ ಇವತ್ತು ಈ ದೇಶದಲ್ಲಿ ಅಧಿಕಾರದಲ್ಲೇ ಇರ್ತಿರ್ಲಿಲ್ಲ. ಅದಕ್ಕೆ ಈ ದೇಶವನ್ನು ಒಡೆದವರೇ ಕಾಂಗ್ರೆಸ್ನವರು. ಇದು ಬಹಳ ಜನರಿಗೆ ಅರ್ಥ ಆಗಲ್ಲ. ಅದಕ್ಕೆ ಇವತ್ತು ನಮ್ಮಿಂದ ದೂರ ಇದ್ದ ಜಮ್ಮು ಕಾಶ್ಮೀರ ಈಗ ಸ್ವತಂತ್ರ ಬಂದಿದೆ. ಅದಕ್ಕೆ ಬಂದು 4-5 ವರ್ಷ ಆಗಿದೆ ಅಷ್ಟೇ. ಮೋದಿಯವರು ತಂದುಕೊಟ್ಟಿದ್ದು. ಹೀಗೆ ಒಂದೊಂದನ್ನು ಜೋಡಿಸಬೇಕು. ಇವತ್ತು ಹಿಂದೂಗಳ ಮೇಲೆ ದರ್ಪ ಪ್ರಾರಂಭ ಆಗಿದೆ. ನಾವು ನಿದ್ದೆ ಮಾಡುವುದಿಲ್ಲ. ನಮ್ಮ ಮೇಲೆ ಏನಾದರೂ ಗದಾ ಪ್ರಹಾರ ಮಾಡಿದ್ದಾದ್ರೆ ಅದೇ ಭಾಷೆಯಲ್ಲಿ ನಿಮಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಏನಾಗ್ತಾ ಇದೆ? ಬಾಂಗ್ಲಾದೇಶದವರು ಬಂದು ಇವತ್ತು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆ. ನಾನು ಪತ್ರಿಕೆಗಳಲ್ಲಿ ನೋಡಿದೆ, 4,000 ಮನೆಗಳಿಗೆ, ದಲಿತರ ಮನೆಗಳಿಗೆ ನುಗ್ಗಿ ಬೆಂಕಿ ಹಚ್ಚಲಾಗಿದೆ. ಅವರೆಲ್ಲ ಊರುಗಳು ಬಿಟ್ಟು ಹೊರಗಡೆ ಹೋಗ್ತಿದ್ದಾರೆ. ಇದಾ ನಿಮ್ಮ ದಲಿತ ಪ್ರೇಮ? ಯಾವತ್ತಿದ್ರೂ ಆ ಸರ್ಕಾರ ಹೋಗ್ಬೋದು. ಅದೇ ರೀತಿ ಇವತ್ತು ಮಂಗಳೂರಿನಲ್ಲಿ ಮಾಡಲಿಕ್ಕೆ ಈ ಸರ್ಕಾರ ಪ್ರೇರೇಪಣೆ ಕೊಟ್ಟಿದೆ. ಯಾರು ನಿಮಗೆ ಆ ಪರ್ಮಿಷನ್ ಕೊಟ್ಟಿರೋದು? ಇವತ್ತು ಏನು ಆಕ್ಟ್ ಬಂದಿದೆಯೋ ಆ ಆಕ್ಟ್ ನ ಇದು ನಮ್ಮ ರಕ್ಷಣೆಗಾಗಿ ಬರ್ತಾ ಇದೆಯೇ ಹೊರತು ಯಾವುದೇ ಕಾರಣಕ್ಕಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತಿನ ದಿವಸ ನಾವೆಲ್ಲ ಒಗ್ಗಟ್ಟಾಗಿ ದೇಶ ಕಟ್ಟುವ ಕೆಲಸವನ್ನ ಮಾಡೋಣ. ಈ ಗುಲ್ಬರ್ಗಾ ರಿಪಬ್ಲಿಕ್ ಏನಿದೆ, ಹಲವು ವಿಚಾರಗಳಿದೆ, ಸಮಯ ಇಲ್ಲ. ಬೇರೆ ಸಂದರ್ಭದಲ್ಲಿ ನಾನು ಬಂದಾಗ ನಿಮಗೆ ಮಾತಾಡ್ತೇನೆ. ಯಾಕೆಂದ್ರೆ ಕೋತಿ ತಿಂದು ಮೇಕೆಗೆ ಒರೆಸೋ ಕೆಲಸ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಮಂಗ ತಾನು ಕೆಡೋದಲ್ಲದೆ ವನವನ್ನೇ ಕೆಡಿಸ್ತು ಅಂತ ಒಂದು ಗಾದೆ ಇದೆ ನಮ್ಮ ಕಡೆ. ಹಾಗೆ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಸೋಲಿಸಿತು ಅಂತ ಚರಿತ್ರೆ ಹೇಳ್ತದೆ. ಆದ್ರೆ ಇಲ್ಲಿರ್ತಕ್ಕಂಥ ನಿಮ್ಮ ಜಿಲ್ಲಾ ಮಂತ್ರಿಗಳು ಅಂತ ಹೇಳ್ತಾರೆ, ಯಾವುದೋ ಒಂದು ಲೆಟರ್ ತಂದ್ಬಿಟ್ಟಿದ್ದಾರೆ. ಏನು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಅಲ್ಲ, ಸಾವರ್ಕರ್ ಮತ್ತು ಡಾಂಗೆ ಅವರು ಸೇರಿ ಸೋಲಿಸಿದ್ರು ಅಂತ. ಇದಕ್ಕಿಂತ ಸುಳ್ಳು ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಕೊಟ್ಟ ಲೆಟರ್ನ ಪಾಪ ಇವರು ಗುರುಗಳು ಅಂತ ಸ್ವೀಕಾರ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಲೆಟರ್ನ ಅವ್ರು ಓದಿದ್ರೋ ಇಲ್ಲೋ ಗೊತ್ತಿಲ್ಲ, ಟೈಮ್ ಇರಲಿಲ್ಲ ಅಂತ ಕಾಣುತ್ತೆ. ಏನೋ ನಂಬಿಕೆಯಿಂದ ನಮ್ಮ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ಬಿಟ್ರು. ಸದನದಲ್ಲಿ ಉತ್ತರ ಕೊಡ್ಲಕ್ಕಾಗ್ಲಿಲ್ಲ. ನಾವು ಕೇಳಿದ ತಕ್ಷಣ ಎದ್ದು ಹೊರಟೋದು. ಮಾನ್ಯ ಮುಖ್ಯಮಂತ್ರಿಗಳೇ, ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಚರಿತ್ರೆಯಲ್ಲಿದೆ. ಸಾವರ್ಕರ್ ಯಾವತ್ತೂ ಕೂಡ ಸೋಲಿಸಿಲ್ಲ, ಅವರ ಪರವಾಗಿ ಇದ್ದವರು. ಆದ್ರೆ ಈ ಚರ್ಚೆಯಲ್ಲಿ ತಂದು ನೀವು ಸುಳ್ಳುಗಳನ್ನು ಹೇಳಿ, ಈ ಯಾರೋ ನಾನು ಹೇಳಿದ್ನಲ್ಲ, ಮಂಗ ತಾನು ಕೆಡೋದಲ್ಲದೆ ವನವನ್ನೇ ಕೆಲಿಸಿತು ಅಂತ ಹೇಳಿ ನಿಮ್ಮನ್ನೂ ಕೆಡಿಸ್ಬಿಟ್ರಲ್ಲ. 50 ವರ್ಷಗಳಿಗಿಂತ ಹೆಚ್ಚಿನ ನಿಮ್ಮ ರಾಜಕೀಯ ಜೀವನಕ್ಕೆ ಈಗ ವ್ಯಾಲ್ಯೂ ಇದೆಯಾ? ಆ ಮಾತುಗಳನ್ನು ನಂಬಿಕೊಂಡು ನೀವು ಇವತ್ತು ಸುಳ್ಳು ಹೇಳಿ ಜನರ ಮುಂದೆ ನೀವು ನಗುಬಾಟ್ಲಿಗಾಗಿದ್ದೀರಿ. ಆದ್ರಿಂದ ನಿಮ್ಮ ಈ ಮಾತನ್ನ ವಾಪಸ್ ತೆಗೆದುಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಪ್ರೂವ್ ಮಾಡಿ. ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ನಾಳೆ ನಾನು ರಾಜೀನಾಮೆ ಕೊಡ್ತೇನೆ. ಪ್ರೂವ್ ಮಾಡಿದ್ರೆ, ಮಾಡ್ಲಿಕ್ಕೆ ನಿಮ್ಮಿಂದ ಆಗಿಲ್ಲ ಅಂತಂದ್ರೆ ರೆಡಿಯಾಗಿ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ರಾಜಕೀಯಕ್ಕೆ ಸನ್ಯಾಸ ತಗೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ತಮ್ಮೆಲ್ಲರ ಮುಂದೆ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಭೀಮ್. ಧನ್ಯವಾದಗಳು ಛಲವಾದಿ ನಾರಾಯಣಸ್ವಾಮಿ ಸರ್ ಅವರಿಗೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾಜಿ ಸಚಿವರು ಆಗಿರುವಂತಹ ಶ್ರೀ ಬಿ ಶ್ರೀರಾಮುಲು ಅವರು ಮಾತಾಡಬೇಕಾಗಿ ವಿನಂತಿ. ಅಧ್ಯಕ್ಷರಾದಂಥ ವಿಜೇಂದ್ರ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯ ನಾಯಕರೇ, ಶಾಸಕರೇ, ಮಾಜಿ ಶಾಸಕರೇ, ಸಂಸದರೇ, ಮಾಜಿ ಸಂಸದರೇ, ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರೇ, ಯಾಕಂದ್ರೆ
ತುಂಬಾ ಬಿಸಿಲಾಗಿದೆ. ನಾನು ಏನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಅಧ್ಯಕ್ಷರು ಒಂದು 5 ನಿಮಿಷ ಒಳಗಡೆ ಮುಗಿಸ್ಬೇಕಂದೇಳಿ ನಮಗೆ ಸೂಚನೆ ಕೂಡ ಕೊಟ್ಟಿರೋ ಕಾರಣ ಇವತ್ತು ಈ ರಾಜ್ಯದ ಬಗ್ಗೆ ನಾನು ಮಾತಾಡಬೇಕಂತ್ಕೊಂಡು ಬಂದಿದ್ದೆ. ಬಹುಶಃ ರಾಜ್ಯ ಎಲ್ಲ ಕೂಡ ಒಂದು ಕಡೆ ಆದ್ರೆ ಕಲಬುರಗಿನೇ ಇವತ್ತು ಒಂದು ಜಿಲ್ಲೆ, ಒಂದು ರಾಜ್ಯ ಆಗಿ ಕುಂತಿದೆ. ಯಾಕಂದ್ರೆ ಇವತ್ತು ಒಂದು ಕಡೆ ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರ, ಮಗ ಕೂಡ ಇವತ್ತು ಮಂತ್ರಿಗಳಾಗಿ ಇಲ್ಲಿ ಮುಂದುವರಿತಾ ಇದ್ದಾರೆ, ಜಿಲ್ಲಾ ಮಂತ್ರಿಗಳು ಕೂಡ ಆಗಿದ್ದಾರೆ. ಬಹುಶಃ ನಮ್ಮ ಅಧ್ಯಕ್ಷರು ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಹೋಗಿ ಬಾಗೇವಾಡದಲ್ಲಿ ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾ ಇದೆ ಅಂತೇಳಿ ಅಲ್ಲಿ ಹೋಗಿದ್ರು. ಅಲ್ಲಿ ಬಹಳಷ್ಟು ಮಂದಿ ಬೆಳಗ್ಗೆಯಿಂದ ಕೂಡ ಅಕ್ರಮ ಮರಳು ಗಣಿಗಾರಿಕೆದಿಂದ ಸಾಕಷ್ಟು ಮಂದಿ ಮಕ್ಕಳು, ಸಾಕಷ್ಟು ಮಂದಿ ಹೆಣ್ಣು ಮಕ್ಕಳು ಅಲ್ಲಿ ಹಳ್ಳಿಯಲ್ಲೂ ಇದ್ದಂಥವ್ರು ಎಲ್ಲರೂ ಕೂಡ ಆಕ್ಸಿಡೆಂಟ್ ಇಂದ ತೀರ್ಕೊಂಡೋಗಿದ್ದಂತ ಕಂಪ್ಲೇಂಟ್ ಬಂದಿದ್ದಕ್ಕೋಸ್ಕರವಾಗಿ ಅಲ್ಲಿ ಹೋಗಿದ್ರೆ ಅಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ಸಿನ ಸಣ್ಣ ಕರ್ಗೆಯ ಚೇಲಗಳೆಲ್ಲರೂ ಕೂಡ ಸೇರಿಕೊಂಡು ಘೋಷಣೆಗಳನ್ನು ಕೂಗ್ತಾ ಇದ್ರು. ಏನಂದ್ರೆ ಖರ್ಗೆ ಅವರಿಗೆ ಜಿಂದಾಬಾದ್, ಪ್ರಿಯಾಂಕ್ ಅವರಿಗೆ ಜಿಂದಾಬಾದ್ ಅಂತೇಳಿ ನಮ್ಮ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾ ಇದ್ರು. ಬಹುಶಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೊಂದು ರಾಷ್ಟ್ರೀಯ ಪಕ್ಷ, ನೆನಪಿರ್ಲಿ ಸಣ್ಣ ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ. ಇವತ್ತು ನಿನ್ನ ಶಕ್ತಿ ಇದೆ ಅಂತೇಳಿ ಜಿಲ್ಲಾ ಮಂತ್ರಿಗಳಂದೇಳಿ ಅಕ್ರಮ ಗಣಿಗಾರಿಕೆಯಲ್ಲಿ ತಾವೇನು ಇವತ್ತು ಪಾಲ್ದಾರಾಗಿ ನಿಮ್ಮ ಚೇಲಗಳೆಲ್ಲ ಬಿಟ್ಟು ಏನು ಅಕ್ರಮ ಗಣಿಗಾರಿಕೆಯನ್ನು ಮಾಡಿಸ್ತಾ ಇದ್ರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಹೋದಂತ ಟೈಮಲ್ಲಿ ಅಪಮಾನವನ್ನು ಮಾಡಂತ ಕೆಲಸ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಕೊಡಂತ ಕೆಲಸ ಮಾಡುತ್ತೆ. ನೆನ್ಪಿಡ್ಕೋಬೇಕು, ಏನು ಕಾಲಚಕ್ರ ಏನು ಹಿಂಗೆ ಇರಲ್ಲ. ಯಾಕಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಅಲ್ಲಿ ಹೋಗಿ ಬಾಗವಾಡಿಗೆ ಹೋಗಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹಿಟ್ಲರ್ನ ಒಂದು ವರ್ತನೆಯನ್ನು ಬಿಡಬೇಕಾಗುತ್ತೆ. ಬಹುಶಃ ಜಿಲ್ಲಾ ಮಂತ್ರಿಗಳಾಗಿ ತಾವೇನು ಮಾಡಿದ್ರಿ, ಇಲ್ಲೇನು ಗರಂದಾರಿ ಕೆಲಸಗಳು ಮಾಡಿದ್ರಿ. ಯಾರೊಬ್ಬ ದಲಿತ ಮಹಿಳೆ ಇವತ್ತು ಸಾವಾಗಿದ್ರು ಕೂಡ ಆ ದಲಿತ ಮಹಿಳೆಯನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾರ್ದಂತೆ ಇವತ್ತು ಶವಗಾರಿಕೆಯನ್ನು ಕಳಿಸಿ ಯಾವುದೇ ರೀತಿಯಲ್ಲಿ ಕಾನೂನನ್ನು ಗಾಳಿಗೆ ತೂರಿ ಆ ಶವವನ್ನು ದಾನವನ್ನು ಇವತ್ತು ಅಂತ್ಯ ಸಂಸ್ಕಾರವನ್ನು ಮಾಡಂತ ಕೆಲಸ ಮಾಡಿದ್ರಿ. ಕಾನೂನನ್ನು ಗಾಳಿ ತೂರಂತ ಕೆಲಸ ಮಾಡಿಲ್ಲ. ಒಬ್ಬ ದಲಿತ ಹುಡುಗ ಇವತ್ತು ಪೊಲೀಸ್ ಸ್ಟೇಷನ್ದಲ್ಲಿ ಡೆತ್ ಆದ್ರೆ, ಲಾಕಪ್ ಡೆತ್ ಆದ್ರಿಗಿನ ಎಲ್ಲ ಅಧಿಕಾರಿಗಳೆಲ್ಲರೂ ಒಂದಾಗಿ ಆ ಪೊಲೀಸ್ ಡೆತ್ ಆದಂತರ ತನಿಖೆ ಮಾಡಲಾರ್ದಂತೆ ಆ ಹುಡುಗನ ಶವಗಾರಿಕೆ ಕಳಿಸಂತ ಕೆಲಸ ಮಾಡಲಿಲ್ಲನ. ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರನ್ನ ನೆನ್ಪಿಡ್ಕೋಬೇಕು. ಏನೇನ್ ದೌರ್ಜನ್ಯಗಳು ಮಾಡ್ತಾ ಇದ್ರು, ದಬ್ಬಾಳಿಕೆ ಮಾಡ್ತಾ ಇದ್ರು, ಅದ್ರ ಜೊತೆಲಿ ಕೂಡ ಡೆವಲಪ್ಮೆಂಟ್ ಮಾಡಬೇಕಾದ. ಏನ್ ಡೆವಲಪ್ಮೆಂಟ್ ಮಾಡಿ ನೀನು ಮಂತ್ರಿಗಳಾದ್ಮೇಲೆ ಒಂದು KDP ಮೀಟಿಂಗ್ ಮಾಡಕ್ಕೆ ಯೋಗ್ಯತೆ ಇಲ್ಲ ನಿನ್ಗೆ. ಅಭಿವೃದ್ಧಿ ವಿಚಾರದಲ್ಲಿ ಮಾಡಕ್ಕೆ ನಿನ್ಗೆ ಏನಿಲ್ಲ. ಇವತ್ತೇನಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಯಾರು ಕೂಡ ಬಿಜೆಪಿ ಶಾಲನ್ನು ಹಾಕೊಂಡು ಅಡ್ಡಾಡಬಾರ್ದು ಅಂತೇಳಿ ನೀನೇನ್ ಮಾಡ್ತಾ ಇದ್ವೋ, ನೀವೇನು ಯೋಚನೆಯನ್ನು ಮಾಡಕ್ ಹೋಗ್ಬೇಡ್ರಿ ಖರ್ಗೆ ಅವರೇ. ನಾವು ನೋಡ್ತಿರ್ತೀವಿ ಇವತ್ತೇನೋ ಕೆಳಗಡೆ ನಮ್ಮ ಶಾಸಕರು, ಇಲ್ಲಿದ್ದಂತ ಮಾಜಿ ಶಾಸಕರು, ಸಂಸದರೆಲ್ಲರೂ ಕೂಡ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿದ್ದಂತ ಕೆಲವೊಂದು ತಪ್ಪುಗಳಿಂದ ಎಲ್ಲರೂ ಕೂಡ ಸೋತಿದ್ವಿ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2008ರಲ್ಲಿ ಏನು 40 ಸ್ಥಾನಗಳು ಕೊಟ್ಟಿದ್ವೋ ಗುಲ್ಬರ್ಗನ್ನು ಹಿಡ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕದ 40ಕ್ಕೂ ಹೆಚ್ಚು ಸ್ಥಾನಗಳು ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ತರ್ತೀವಿ. ತಂದಂತ ಟೈಮಲ್ಲಿ ನಾವು ನೋಡ್ತೀವಿ ಪ್ರಿಯಾಂಕಾ ಖರ್ಗೆ ಅವರೇ ಏನೇನು ಮಾಡ್ತಾ ಇದ್ದೆ ಅಂತ ಕಣ್ಮುಚ್ಕೊಂಡು ಬೆಕ್ಕ ಹಾಲು ಕುಡಿದ್ರಿಗಿನ ಯಾರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂತ ಇದೆಯಾ ನೀನು? ಏನು ಮಾಡಿ ಡೆವಲಪ್ಮೆಂಟ್ ನೀನು ಹೇಳ್ತಿಲ್ಲ. ನಾವು ಆ ಡೆವಲಪ್ಮೆಂಟ್ ಮಾಡಿದ್ರಿ, ಈ ಡೆವಲಪ್ಮೆಂಟ್ ಮಾಡಿದ್ವಿ ಅಂತೇಳಿ ಯಡಿಯೂರಪ್ಪರು, ಜಗದೀಶ್ ಶೆಟ್ಟರ್ ಅವರು, ಸದಾನಂದ ಗೌಡರು ಭಾರತೀಯ ಜನತಾ ಪಾರ್ಟಿ ಇದ್ದಂತ ಟೈಮಲ್ಲಿ ಜಯದೇವ ಹಾಸ್ಪಿಟಲ್ ಅನ್ನು ಹಿಡ್ಕೊಂಡು ಈ ಭಾಗದಲ್ಲೆಲ್ಲ ಅಭಿವೃದ್ಧಿ ಕೆಲಸಗಳು ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲಿ ಆಗಿದವಾಗ್ಲಿ, ಇದು ಕಾಂಗ್ರೆಸ್ ಸಂದರ್ಭದಲ್ಲಿ ಆಗ್ಲಿಲ್ಲ. ಏನು ಮಾಡಿ ತಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲ್ಯಾಣ ಕರ್ನಾಟಕ ಸಲುವಾಗಿ 5,000 ಕೋಟಿ ಕೊಟ್ಟಿದೆ. ನೀನೇ ಕೊಟ್ಟಿ ಇವತ್ತು ಕೇವಲ ಜಂಬ ಮಾಡ್ಕೋದು, ಜಂಬದಿಂದ ಮಾತಾಡೋದು, ಏನೋ ಸ್ವಲ್ಪ ಓದ್ಕೊಂಡಿನಂದೇಳಿ ಒಂದು ಸ್ಕಾಲರ್ ತರ ಮಾಡೋದು, ಎಲ್ಲರೂ ಕೂಡ ಮಾತಿನಲ್ಲೇ ಮರಳು ಮಾಡೋದು ಎಷ್ಟು ದಿನ ನಡೀತತ್ತಿದು? ಎಲ್ಲಾ ಡಿಪಾರ್ಟ್ಮೆಂಟ್ ಅವನೇ. ಎಲ್ಲ ಒಂದು ಕಡೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಂದ ಒಂದು ನೆನಪರ್ತದೆ, ಗೃಹ ಮಂತ್ರಿಗಳಂತ ಪರಮೇಶ್ವರ್ ಅವ್ರಿಗೆ GPA ಕೊಟ್ಟಾರ. ಅವನು ಯಾರ ಗೃಹ ಇಲಾಖೆದಲ್ಲಿ ಏನಾದ್ರೆ ಸೂತ್ರ ಕೊಡೋದಾರಂದ್ರೆ ಇವನ ಪ್ರಿಯಾಂಕಾ ಖರ್ಗೆ ಅವರು. ಅಲ್ಲ, ಈ ರಾಜಕಾರಣದಲ್ಲಿ ಮ್ಯಾಂಡೇಟರಿ ಇಷ್ಟೇ ಓದ್ಬೇಕಂದೇಳಿ ಮಾಡಿಲ್ಲ. 1ನೇ ಕ್ಲಾಸ್ ಓದ್ರಿಗಳು ಮಂತ್ರಿಗಳು ಆಗೋದು. ಮ್ಯಾಂಡೇಟರಿ ಮಾಡಿದ್ರೆ ಅವ್ನು ಓದಿಲ್ಲಪ್ಪ ಅಂತ ಹೇಳ್ತಾ ಇದ್ದೆ ನಾನು.
ಹಂಗಾಗಿ ಇವತ್ತು ಪರಿಸ್ಥಿತಿ ಚೆನ್ನಾಗಿಲ್ಲ ನನಗೆ ಗೊತ್ತಿದೆ. ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಮಂದಿ ನನಗೆ ಕೂಡ ಹೇಳ್ತಾ ಇದ್ರು. ಎಲ್ಲಾ ವಿಷಯಗಳನ್ನು ನಾನು ವಿಜೇಂದ್ರ ಸಾಹೇಬರಿಗೆ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕಾರ್ಯಕರ್ತರ ಪರವಾಗಿ, ಹಿಂದೂ ಸಂಘಟನೆಗಳ ಎಲ್ಲಾ ಕಾರ್ಯಕರ್ತರ ಪರವಾಗಿ, ಬಜರಂಗ ದಳ ಕಾರ್ಯಕರ್ತರ ಪರವಾಗಿ, RSS ಕಾರ್ಯಕರ್ತರ ಪರವಾಗಿ ಏನೇ ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಲಿ ನಿಲ್ಲುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತೀನಿ. ಅದಕ್ಕೋಸ್ಕರವಾಗಿ ಸಮಯ ಆಗ್ತಾ ಇದೆ. ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಹೆಸರು ಇವತ್ತು ಎಲ್ಲ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಏನೇನು ಆಗ್ತಾ ಇದೆನೋ ಎಲ್ಲ ಕೂಡ ಕಲಬುರಗಿದಲ್ಲಿ ಆಗ್ತಾ ಇದೆ. ಇವತ್ತು ಕಲಬುರಗಿದಲ್ಲಿ ಏನೇನು ನಡಿಬಾರ್ದಾಯ್ತನೋ ಎಲ್ಲವನ್ನು ಕೂಡ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಪ್ಪುಗೌಡ್ರು ಇಲ್ಲೇ ಕುಂತಾರ, ಚೇರ್ಮನ್ ಆದಂತ ಟೈಮಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು. ಏನಿವತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಕೂಡ ನಾವು ಏನೋ ಬೇರೆ ಬೇರೆ ಕಾರಣಗಳು ಸೋತಿರ್ಬೋದು. ಮುಂದಕ್ಕೆ ನಮಗೆ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಅವಕಾಶ ಬರುತ್ತೆ. ನೀವೆಲ್ಲರೂ ಕೂಡ ಕಾಯ್ಬೇಕಾದ ಎಷ್ಟು ವರ್ಷಗಳು ಕಾಯ್ಬೇಕಾಗುತ್ತೆ? ಇನ್ನ 3 ವರ್ಷಗಳ ಕಾಲ ತಾವು ಕಾಯ್ಬೇಕಾಗುತ್ತೆ. ಈ ಸರ್ಕಾರ ಇನ್ನು ಬಹಳ ದಿನಗಳು ಉಳಿಯಕ್ಕಾಗಲ್ಲ. ಇವತ್ತು ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಇವತ್ತು DK ಶಿವಕುಮಾರ್ ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ಬೇಕಂದೇಳಿ ಮುಖ್ಯಮಂತ್ರಿಗಳ ಅವಧಿ ಉಳಿದಿದಷ್ಟು ಇನ್ನ 220 ದಿನಗಳು ಮಾತ್ರ ಉಳಿದಾತೆ. 220 ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ರಾಜೀನಾಮೆಯನ್ನು ಕೊಡ್ತಾರ, ಮಾಜಿ ಮುಖ್ಯಮಂತ್ರಿಗಳಾಗ್ತಾರ. DK ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕೆಂದು ಹೋಗಿದಾರ. ಆ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ. ಆಗ್ಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿದೆ. ಇವತ್ತು ದೊಡ್ಡ ಖರ್ಗೆ ಅವರು ಹೇಳ್ತಾ ಇದ್ರು, ಮೋದಿ ಸಾಹೇಬ್ರೇನೋ ಈ ಸರ್ಕಾರವನ್ನು ಬೆಳೆಸಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದಾರಂತೆ. ಮೋದಿ ಸಾಹೇಬ್ರಿಗೆ ಏನು ಕರ್ಮ ಬಿದ್ದಿದೇನ್ರಿ ಈ ಸರ್ಕಾರ ಬೆಳೆಸೋಕ್ ಸಲುವಾಗಿ? ನಿಮ್ಮಲ್ಲಿ ಏನೋ ತೊಂದರೆ ಮಾಡ್ಕೊಂಡು ಬಿದ್ರೆ ಅದು ಮೋದಿ ಸಾಹೇಬ್ರ ಮೇಲೆ ಹಾಕ್ಬೇಕಂತ ನೋಡ್ತಾ ಇದ್ರಿ. ಖರ್ಗೆ ಸಾಹೇಬ್ರು ಖರ್ಗೆ ಸಾಹೇಬ್ರದ್ದು ಒಂದು ಪ್ಲಾನ್ ಐತೆ. ಏನಂದ್ರೆ ಅವು ಇಬ್ರು ಜಗಳ ಮಾಡ್ತಾರೆ, ಗಂಡ ಹೆಂಡತಿ ತರ ಜಗಳ ಮಾಡ್ಕೊಂತ ಇದ್ರಲ್ಲ. ಆ ಗಂಡ ಹೆಂಡತಿ ತರ ಏನ್ ಜಗಳ ಮಾಡ್ಕೊಂತ ಇದ್ರು, ಅವ್ರ ಮಗನು ಕೂಡ 3ನೇ ವ್ಯಕ್ತಿಯಾಗಿದ್ದು ನುಗ್ಗಿಸಿ ಇವತ್ತು ಗಂಡ ಹೆಂಡತಿ ಜಗಳ ಮಧ್ಯೆ 3ನೇ ಅವನೋಗಿ ಅವ್ರ ಮಗನು ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾಹೇಬ್ರ ಮೇಲೆ ಆಗ್ತಾ ಇದಾರ. ನೋಡಿ ನೆನ್ಪಿಡ್ಕೊಳ್ರಿ, ಯಾರು ಕೂಡ ಬೇಕಾಗಿಲ್ಲ. ಈ ಸರ್ಕಾರ ಕೆಡವಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ, DK ಶಿವಕುಮಾರ್ ಬೇಕಾಗಿಲ್ಲ. ಖರ್ಗೆ ಸಾಹೇಬರು ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ ಆ ವಿಷಯಗಳನ್ನು ತಿಳಿಸ್ಯಾರಂದ್ರಿಗಿನ ಈ ಸರ್ಕಾರ ಕೆಡವಲಕ್ಕೋಸ್ಕರವಾಗಿ, ಅವ್ರ ಮಗನ ಸ್ವಾರ್ಥಕ್ಕೋಸ್ಕರವಾಗಿ, ಅವ್ರ ಮಗನ ಮುಖ್ಯಮಂತ್ರಿ ಮಾಡಲ ಸಲುವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಈ ಸರ್ಕಾರವನ್ನು ಕೆಡುತ್ತಾರ. ಈ ರಾಜ್ಯದ ಇವತ್ತು ಈ ಭಾಗದ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕೆಂದೇಳಿ ಹೊರಟಾರ. ಹಂಗಾಗಿ ನಿಮ್ಮೆಲ್ಲರ ವಿಚಾರಗಳನ್ನು ಗೊತ್ತಿದೆ. ಅದಕ್ಕೋಸ್ಕರವಾಗಿ ಬಿಸಿಲಿದೆ, ನಾನು ಮಾತಾಡಕ್ ಹೋಗಲ್ಲ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.